ಅಮ್ಮಕುಟುಂಬಕ್ಕೂ ಏನೋ ಹೇಳ್ತಾನೆ, ಕೇಳ್ಕೊಂಡ್ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಅಮ್ಕುಡುಂಕು ಅಮ್ಮಲ್ ಡುಮಾಲ್ ಡಿಂಟಾಕ ಡಿಟಾಕ್ ಡಿಟಾಕ್. ಏನಪ್ಪಾ ವಿಷಯ ಅಂದ್ರೆ, ಇವತ್ತು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ದವ್ರೆ ಅಂತ ಪಾದಯಾತ್ರೆ, ಗಿಲ್ಲಿ ಗೆದ್ದವ್ರೆ ಅಂತ ಬ್ಯಾನರ್ಗಳು, ಗಿಲ್ಲಿ ಗೆದ್ದವ್ರೆ ಅಂತ ತುಂಬಾ ಮಾಡಿದೀರಾ. ಖುಷಿನೇಪ್ಪ, ಒಂದ್ ವ್ಯಕ್ತಿ ಗೆಲ್ತಾರೆ ಅಂದ್ರೆ ಮಾಡೋದ್ ಖುಷಿನೇ. ಬಟ್ ನಾ ಏನಂತೀನಿ ಅಂದ್ರೆ, ಒಂದ್ ರೋಡ್ ಹಾಳಾಗೋಗ್ತೈತೆ, ಒಂದ್ ಹುಡುಗಿಗೆ ರೇಪ್ ಆಗ್ತೈತೆ, ಮತ್ತೆ ಆರ್ಮಿಗಳು ಬಾರ್ಡರ್ ಅಲ್ಲಿ ಆರ್ಮಿಗಳು ಸಾಯ್ತವ್ರೆ. ಸೊ ಇದಕ್ಕೆಲ್ಲ ಹೋರಾಟ ಮಾಡ್ತಲ್ಲ, ಇದಕ್ಕೆಲ್ಲ ಪಾದಯಾತ್ರೆ ಮಾಡ್ತಲ್ಲ. ಅಲ್ಲ ಗುರು, ಮೊನ್ನೆ ಒಂದು ವಿಡಿಯೋದಲ್ಲಿ ನೀನೇ ಹೇಳಿದ್ಯಾ, ನನ್ ಟ್ಯಾಲೆಂಟು ನಾ ಬೆಳೆದಿದ್ದೀನಿ, ನೀವ್ಯಾಕೆ ಕೂತ್ಕೋತಿದ್ದೀರಾ, ನೀವು ಬೆಳಿರಿ ಅಂತ ಹೇಳಿ. ಮತ್ತೆ ಇವಾಗ ನೀನ್ ಯಾಕೆ ಕೂತ್ಕೋತಿದ್ಯಾ? ಮತ್ತೇನೋ ಹೇಳೋದೆಲ್ಲ ರೋಡ್ ಹಾಳಾಗ್ತಿದೆ, ರೇಪ್ ಆಗ್ತಿದೆ, ಬಾರ್ಡರ್ ಸೈನಿಕರು ಸಾಯ್ತಾ ಇದಾರೆ ಅಂತ, ಅದ್ರ ಪರ ಹೋರಾಟ ಮಾಡ್ರಿ ಅಂತ ಹೇಳ್ತಾ ಇದೀಯಾ. ಓಕೆ, ನೀನ್ ಎಷ್ಟಪ್ಪ ಹೋರಾಟ ಮಾಡಿದ್ಯಾ ಆಗಿದ್ರೆ? ಜಿ ಕನ್ನಡ ಸ್ಟೇಜ್ ಮೇಲೆ ಹೋಗಿ ಬಂದಿದ ತಕ್ಷಣ ಅದೇ ಒಂದು ದೊಡ್ಡ ಸಾಧನೆನಾ? ಬಾರ್ಡರ್ ಇರೋ ಸೈನಿಕರಿಗೆ ಇಲ್ಲಿ ಸಪೋರ್ಟ್ ಮಾಡಿದಾರ ಗುರು. ಬಿಗ್ ಬಾಸ್ ಬಂದೈತೆ, ಬಿಗ್ ಬಾಸ್ ಅನ್ನೋ ಪ್ಲಾಟ್ಫಾರ್ಮ್ ಪ್ರತಿಯೊಬ್ಬರಿಗೂ ಇಷ್ಟಾನೆ, ನನ್ಗೂ ಇಷ್ಟಾನೆ, ನನ್ಗೂ ಆಸೆನೆ. ಬಿಗ್ ಬಾಸ್ಗೆ ಹೋಗ್ಬೇಕನ್ನೋದು ನಿನ್ಗೂ ಆಸೆ ಇದೆ ಅಲ್ಲ, ಸುಮ್ನೆ ಯಾಕೆ ಇನ್ನೊಬ್ರ ಮೇಲೆ ಎತ್ಕಡ್ತೀಯಾ? ಹೋಗಿ ಬಿಗ್ ಬಾಸ್ ಆಫೀಸಿಗೆ ಹೋಗು, ಅಲ್ಲಿ ನಿನ್ ಸಾಧನೆ ಹೇಳು, ಅವ್ರಿಗೆ ಇಷ್ಟ ಇದ್ರೆ ಕರ್ಕೋತಾರೆ, ಇಲ್ಲಾಂದ್ರೆ ಹೊರಗೆ ನಡಿ ಅಂತ ಹೇಳ್ತಾರೆ. ನಮ್ಮ ಗಿಲ್ಲಿ ಗೆದ್ರೆ ಖುಷಿನೇ ಗುರು. ಆದ್ರೆ ಗಿಲ್ಲಿ ಬರಕ್ ಕಾರಣ ಯಾರು? ಬಿಗ್ ಬಾಸ್ ಸ್ಟೇಜ್. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಬಂದಿಲ್ಲ ಅಂದ್ರೆ ಗಿಲ್ಲಿ ನಿಮ್ಗೆ ಹೆಂಗ್ ಗೊತ್ತಾಗ್ತಿತ್ತು? ಆ ರಿಯಾಲಿಟಿ ಶೋ ಅಲ್ಲಿ ಮಾತ್ರನೇ ಗಿಲ್ಲಿ ನಿಮ್ಗೆ ಗೊತ್ತಾಗ್ತಿತ್ತು. ಏನ್ ಹೇಳಿದೆ ನೀನು? ಇಲ್ಲಿ ಬಿಗ್ ಬಾಸ್ಗೆ ಬಂದ್ಮೇಲೆನೆ ಫೇಮಸ್ ಆಗಿರೋದಾ ಅಣ್ಣ? ಅವರು ಯೂಟ್ಯೂಬ್ ವಿಡಿಯೋಸ್ ಮಾಡ್ಕೊಂಡು ಆಮೇಲೆ 3-4 ಶೋ ಅಲ್ಲಿ ಫೇಮಸ್ ಆಗಿದ್ಮೇಲೆ ಬಿಗ್ ಬಾಸ್ ಅವ್ರು ಕರ್ಕೊಂಡಿರೋದು ಅವ್ರನ್ನ.